ಪ್ರಾಚೀನ ಇಸ್ರೇಲ್ ಇತಿಹಾಸದಲ್ಲಿ ನ್ಯಾಯಾಧೀಶರು ದೇಶವನ್ನು ಆಳುತ್ತಿದ್ದ ಕಾಲವು ಅತ್ಯಂತ ಅಶಾಂತ ಮತ್ತು ಸಂಕಟಗಳಿಂದ ತುಂಬಿದ ಕಾಲವಾಗಿತ್ತು. ಜನರು ದೇವರಿಗೆ ವಿಧೇಯರಾಗಿದ್ದಾಗ ಆಶೀರ್ವಾದವನ್ನುವಿಸುತ್ತಿದ್ದರು. ಆದರೆ ದೇವರನ್ನು ಬಿಟ್ಟು ದೂರ ಸರಿದಾಗ ಶತ್ರುಗಳ ಹಿಂಸೆಗೆ ಒಳಗಾಗುತ್ತಿದ್ದರು. ಸಂಕಟಗಳು ಹೆಚ್ಚಾದಾಗ ಅವರು ದೇವರು ಬಳಿಗೆ ಅಳುತ್ತಿದ್ದರು. ದೇವರು ಮತ್ತೊಮ್ಮೆ ರಕ್ಷಕನನ್ನು ಎಬ್ಬಿಸುತ್ತಿದ್ದರು. ಈ ರೀತಿಯ ಚಕ್ರವೇ ನ್ಯಾಯಾಧೀಶರ ಕಾಲದ ಲಕ್ಷಣವಾಗಿತ್ತು. ನ್ಯಾಯಾಧೀಶರು 6:1 ನಾವು ಓದುತ್ತೇವೆ, ಇಸ್ರಾಯೇಲರು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದನ್ನು ಮಾಡಿದ ಕಾರಣ ಯೆಹೋವನು ಅವರನ್ನು 7 ವರ್ಷಗಳ ಕಾಲ ಮಿದ್ಯಾನಿಯರ ಕೈಗೆ ಒಪ್ಪಿಸಿದನು. ಮಿದ್ಯಾನಿಯರ ದೌರ್ಜನ್ಯ ಅತ್ಯಂತ ಕ್ರೂರವಾಗಿತ್ತು. ಅವರು ಇಸ್ರಾಯೇಲರ ಮೇಲೆ ಹಿಂಡಿಗಳಾಗಿ ದಾಳಿ ಮಾಡುತ್ತಿದ್ದರು. ಹುಳುಕು ಕುರುಗಳಂತೆ ಭೂಮಿಯನ್ನು ಆವರಿಸಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದರು. ಪಶುಗಳನ್ನು ಕಸಿದುಕೊಂಡು ಹೋಗುತ್ತಿದ್ದರು. ಒಮ್ಮೆ ಸಮೃದ್ಧವಾಗಿದ್ದ ದೇವರ ಜನರು ಈಗ ಜೀವ ಉಳಿಸಿಕೊಳ್ಳಲು ಗುಹೆಗಳಲ್ಲಿ, ಬೆಟ್ಟಗಳಲ್ಲಿ ಅಡಗಿಕೊಳ್ಳಬೇಕಾದ ಸ್ಥಿತಿಗೆ ಬಂದಿದ್ದರು. ಭಯ ಮತ್ತು ಹಸಿವು ಅವರ ದಿನಚರಿಯ ಭಾಗವಾಗಿತ್ತು. ಈ ಗೊಂದಲದ ಮಧ್ಯೆ ನಾವು ಒಬ್ಬ ಸಾಮಾನ್ಯ ಯುವಕನನ್ನು ಕಾಣುತ್ತೇವೆ. ಅವನ ಹೆಸರು ಗಿದಿಯೋನ. ಸಾಮಾನ್ಯನಾಗಿ ಕಾಣಿಸಿದ ಈ ವ್ಯಕ್ತಿಯ ಮೂಲಕ ದೇವರು ಅಸಾಧಾರಣ ಕಾರ್ಯವನ್ನು ಮಾಡುವುದಕ್ಕೆ ತಯಾರಾಗಿದ್ದನು. ನ್ಯಾಯಾಧೀಶರು 6:11 ದೃಶ್ಯವನ್ನು ಹೀಗೆ ವರ್ಣಿಸಲಾಗಿದೆ. ಯೆಹೋವನ ದೂತನು ಬಂದು ಒಫ್ರಾದಲ್ಲಿದ್ದ ಅಬಿಯೇಜ್ರಿಯನಾದ ಯೋವಾಷನಿಗೆ ಸೇರಿದ ಓಕ್ ಮರದ ಕೆಳಗೆ ಕುಳಿತನು. ಅಲ್ಲಿ ಯೋವಾಷನ ಮಗ ಗಿದಿಯೋನನು ಮಿದ್ಯಾನಿಯರಿಂದ ಅಡಗಿಸಿಕೊಳ್ಳಲು ದ್ರಾಕ್ಷಿ ಒತ್ತುವ ಕುಂಡದಲ್ಲಿ ಗೋಧಿಯನ್ನು ಹೊಡೆದು ಶೋಧಿಸುತ್ತಿದ್ದನು. ದ್ರಾಕ್ಷಿ ಒತ್ತುವ ಸ್ಥಳದಲ್ಲಿ ಗೋಧಿಯನ್ನು ಹೊಡೆಯುತ್ತಿರುವ ಗಿದಿಯೋನ ಇದು ಭಯದ ಚಿತ್ರಣ. ಅವನು ಬದುಕಿಗಾಗಿ ಹೋರಾಡುತ್ತಿದ್ದನು. ಭಯ ಮತ್ತು ಅನಿಶ್ಚಿತತೆ ಆ ವಾತಾವರಣವನ್ನು ಆವರಿಸಿಕೊಂಡಿತ್ತು. ಅದೇ ಕ್ಷಣದಲ್ಲಿ ಅಸಾಧ್ಯವೆನಿಸಿದ್ದದ್ದು ನಡೆಯಿತು. ನ್ಯಾಯಾಧೀಶರು 6:12 ನಾವು ಓದುತ್ತೇವೆ, ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡು, ಯೆಹೋವನು ನಿನ್ನ ಜೊತೆಯಲ್ಲಿದ್ದಾನೆ, ಶೂರವೀರನೇ ಎಂದನು. ಶೂರವೀರನೇ? ಗಿದಿಯೋನ ಗೊಂದಲಗೊಂಡಿರಬೇಕು. ಅವನು ತನ್ನನ್ನು ಭಯದಿಂದ ಅಡಗಿಕೊಂಡವನಾಗಿ ನೋಡುತ್ತಿದ್ದನು. ಅವನ ಉತ್ತರದಲ್ಲಿ ಅವನ ಹೃದಯದ ನೋವು ವ್ಯಕ್ತವಾಯಿತು. ನ್ಯಾಯಾಧೀಶರು 6:13 ಪ್ರಭುವೇ, ಯೆಹೋವನು ನಮ್ಮ ಜೊತೆ ಇದ್ದರೆ ಈ ಎಲ್ಲವೂ ನಮಗೆ ಏಕೆ ಸಂಭವಿಸಿದೆ? ನಮ್ಮ ಪಿತೃಗಳು ಹೇಳಿದ ಅದ್ಭುತಗಳೆಲ್ಲ ಎಲ್ಲಿ? ಯೆಹೋವನು ನಮ್ಮನ್ನು ಮಿಸ್ರಾಯಿಮಿನಿಂದ ಹೊರತಂದಿಲ್ಲವೇ? ಆದರೆ ಈಗ ಯೆಹೋವನು ನಮ್ಮನ್ನು ತ್ಯಜಿಸಿ ಮಿದ್ಯಾನಿಯರ ಕೈಗೆ ಒಪ್ಪಿಸಿದ್ದಾನೆ. ಇದು ಅನೇಕ ಜನರ ಪ್ರಶ್ನೆಯೇ. ದೇವರು ಇದ್ದರೆ ದುಃಖ ಏಕೆ? ನಮ್ಮ ನೋವಿನ ಮಧ್ಯೆ ದೇವರು ಎಲ್ಲಿದ್ದಾರೆ? ಆದರೆ ದೇವರ ದೂತನು ವಾದಿಸಲು ಬಂದಿರಲಿಲ್ಲ. ಅವನು ಕರೆಯೊಂದಿಗೆ ಬಂದಿದ್ದನು. ನ್ಯಾಯಾಧೀಶರು 6:14 ನಿನ್ನಲ್ಲಿರುವ ಶಕ್ತಿಯೊಂದಿಗೆ ಹೋಗು, ಮಿದ್ಯಾನಿಯರ ಕೈಯಿಂದ ಇಸ್ರಾಯೇಲರನ್ನು ರಕ್ಷಿಸು, ನಾನೇ ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಗಿದ್ಯೋನ ಇನ್ನೂ ತಾನು ಅಯೋಗ್ಯನೆಂದು ಭಾವಿಸಿದನು. ನ್ಯಾಯಾಧೀಶರು 6:15-16 ನನ್ನ ಕುಲವು ಮನಸ್ಸೆಯಲ್ಲಿ ಅತಿ ಬಲಹೀನವಾದುದು, ನಾನು ನನ್ನ ಕುಟುಂಬದಲ್ಲಿಯೇ ಅತಿ ಚಿಕ್ಕವನು. ಯೆಹೋವನು ಉತ್ತರಿಸಿದನು, ನಾನು ನಿನ್ನ ಜೊತೆಯಲ್ಲಿರುವೆ, ನೀನು ಮಿದ್ಯಾನಿಯರನ್ನು ಒಬ್ಬನಂತೆ ಸಂಹರಿಸುವೆ. ಇದು ದೇವರ ವಾಗ್ದಾನ. ವಿಜಯವು ಗಿದ್ಯೋನನ ಶಕ್ತಿಯಿಂದಲ್ಲ, ದೇವರ ಸಾನ್ನಿಧ್ಯದಿಂದ. ಗಿದ್ಯೋನ ಇನ್ನೊಂದು ಸಂಕೇತವನ್ನು ಬೇಡಿಕೊಂಡನು. ಅವನು ಬಲಿಯನ್ನು ತಯಾರಿಸಿದನು. ನ್ಯಾಯಾಧೀಶರು 6:21 ದೇವದೂತನು ದಂಡದಿಂದ ಬಲಿಯನ್ನು ತಟ್ಟಿದಾಗ ಶಿಲೆಯಿಂದ ಬೆಂಕಿ ಹೊರಟು ಬಲಿಯನ್ನು ಸಂಪೂರ್ಣವಾಗಿ ದಹಿಸಿತು. ಆ ಕ್ಷಣದಲ್ಲಿ ಗಿದ್ಯೋನನಿಗೆ ಇದು ದೇವರೇ ಎಂಬುದು ತಿಳಿಯಿತು. ಅವನು ಭಯಗೊಂಡನು. ಆದರೆ ಯೆಹೋವನು ಹೇಳಿದರು, ಶಾಂತಿ ನಿನಗಿರಲಿ, ಭಯಪಡಬೇಡ, ನೀನು ಸಾಯುವುದಿಲ್ಲ. ಗಿದ್ಯೋನ ಅಲ್ಲಿ ಒಂದು ವೇದಿಯನ್ನು ನಿರ್ಮಿಸಿ ಅದಕ್ಕೆ ಯೆಹೋವನು ಶಾಂತಿ ಎಂದು ಹೆಸರಿಟ್ಟನು. ಆದರೂ ಅವನ ಹೃದಯದಲ್ಲಿ ಇನ್ನೂ ಸಂಶಯವಿತ್ತು. ಆದ್ದರಿಂದ ಅವನು ಉಣ್ಣೆಯ ಮೇವು ಪರೀಕ್ಷೆಯನ್ನು ಕೇಳಿದನು. ಒಂದು ರಾತ್ರಿ ಉಣ್ಣೆಯ ಮೇವು ಮಾತ್ರ ಒದ್ದೆಯಾಗಲಿ, ನೆಲ ಒಣಗಿರಲಿ ಎಂದನು. ಅದು ನಡೆಯಿತು. ಮತ್ತೊಂದು ರಾತ್ರಿ ಉಣ್ಣೆಯ ಮೇವು ಒಣಗಿರಲಿ, ನೆಲ ಒದ್ದೆಯಾಗಲಿ ಎಂದನು. ಅದೂ ಸಹ ನಡೆಯಿತು. ಇದರಿಂದ ದೇವರು ಗಿದ್ಯೋನನ ದೌರ್ಬಲ್ಯತೆಯನ್ನು ಸಹನೆಪೂರ್ವಕವಾಗಿ ಸಹಿಸಿಕೊಂಡು ಅವನ ವಿಶ್ವಾಸವನ್ನು ಬಲಪಡಿಸಿದನು. ನಂತರ ಯುದ್ಧಕ್ಕೆ ಸಿದ್ಧತೆ ನಡೆಯಿತು. 32,000 ಮಂದಿ ಸೇರಿದ್ದರು. ಆದರೆ ದೇವರು ಹೇಳಿದರು, ಜನರು ಹೆಚ್ಚು, ತಮ್ಮ ಶಕ್ತಿಯಿಂದ ಗೆದ್ದೆವೆಂದು ಗರ್ವಪಡಬಾರದು.
ಮೊದಲು ಭಯಗೊಂಡ 22,000 ಮಂದಿ ಮನೆಗೆ ಹೋದರು. ಮತ್ತೆ ನೀರು ಕುಡಿಯುವ ಪರೀಕ್ಷೆ. ಅಂತಿಮವಾಗಿ ಉಳಿದದ್ದು ಕೇವಲ 300 ಮಂದಿ. ಈ 300 ಜನರ ಮೂಲಕ ದೇವರು ಇಸ್ರಾಯೇಲಿಗೆ ಮಹಾವಿಜಯ ನೀಡಲು ನಿರ್ಧರಿಸಿದ್ದನು. ರಾತ್ರಿಯಲ್ಲಿ ದೇವರು ಗಿದ್ಯೋನನಿಗೆ ಮಿದ್ಯಾನಿಯರ ಶಿಬಿರಕ್ಕೆ ಇಳಿದು ಕೇಳಲು ಹೇಳಿದರು. ಅಲ್ಲಿ ಅವನು ಒಂದು ಕನಸಿನ ವ್ಯಾಖ್ಯಾನ ಕೇಳಿದನು. ಇದು ಗಿದ್ಯೋನನ ಕತ್ತಿ. ಅದು ಗಿದ್ಯೋನನ ವಿಶ್ವಾಸವನ್ನು ಪೂರ್ಣವಾಗಿ ದೃಢಪಡಿಸಿತು. 300 ಮಂದಿಗೆ ದೇವರು ವಿಚಿತ್ರ ಆಯುಧಗಳನ್ನು ಕೊಟ್ಟರು: ಕಹಳೆ, ಮಡಕೆ, ದೀಪ. ಮಧ್ಯರಾತ್ರಿಯಲ್ಲಿ ಅವರು ಕಹಳೆ ಊದಿದರು, ಮಡಕೆ ಒಡೆದರು, ದೀಪಗಳನ್ನು ತೋರಿಸಿದರು. ಯೆಹೋವನಿಗೂ ಗಿದ್ಯೋನನಿಗೂ ಕತ್ತಿ ಎಂದು ಕೂಗಿದರು. ಅವ್ಯವಸ್ಥೆಯಲ್ಲಿ ಮಿದ್ಯಾನಿಯರು ಪರಸ್ಪರವೇ ಹೋರಾಡಿ ಓಡಿಹೋದರು. ಇದು ಮಾನವ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ ಬಂದ ವಿಜಯವಾಗಿತ್ತು. ಭಯದಿಂದ ಅಡಗಿಕೊಂಡ ಗಿದ್ಯೋನ ಇದೀಗ ದೇವರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟ ನಾಯಕನಾಗಿ ಇತಿಹಾಸವನ್ನು ಬದಲಾಯಿಸಿದ್ದನು.